ಕಡಲ ತೀರಕ್ಕೆ ನಿರ್ಬಂಧ ಹಿನ್ನೆಲೆಯಲ್ಲಿ ಮುರುಡೇಶ್ವರದಲ್ಲಿ ಪ್ರವಾಸಿಗರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಹೀಗಾಗಿ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಬದುಕುವ ಸ್ಥಳೀಯರ ಆರ್ಥಿಕತೆಗೂ ಏಟು ಬಿದ್ದಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ನೀಲ ಕಡಲ ತೀರದಲ್ಲಿ ನೆಲೆಯಾಗಿರುವ ಶಿವನ ತಾಣ ಶ್ರೀ ಕ್ಷೇತ್ರ ಮುರುಡೇಶ್ವರ ಪ್ರವಾಸಿಗರ ಅತ್ಯಾಕರ್ಷಣೀಯ ಕೇಂದ್ರವಾಗಿದೆ. ಆಸ್ತಿಕರಿಗಾಗಿ ಶಿವನಿದ್ದರೆ ಮೋಜು ಮಸ್ತಿಗೆ ಕಡಲ ತೀರವಿದೆ. ಸದಾಕಾಲ ಪ್ರವಾಸಿಗರಿಂದ ತುಂಬಿ ತುಳುಕುವ ಈ ಪ್ರವಾಸಿ ತಾಣದಲ್ಲಿ ಕಡಲ ತೀರದಲ್ಲಿ ನಡೆಯುವ ಪ್ರವಾಸೋದ್ಯಮ ಚಟುವಟಿಕೆಗಳು ಜನರನ್ನ ಅಯಸ್ಕಾಂತದಂತೆ ಬರಸೆಳೆಯುತ್ತಿದೆ. ಹಾಗಂದ ಮಾತ್ರಕ್ಕೆ ವರ್ಷದ ಎಲ್ಲಾ ಋತುವಿನಲ್ಲೂ ಇಲ್ಲಿ ಪ್ರವಾಸೋದ್ಯಮ ಚಟುವಟಿಕೆ ನಡೆಸಲು ಸಾಧ್ಯವಿಲ್ಲ. ಮಳೆಗಾಲದ ಸಂದರ್ಭದಲ್ಲಿ ಸುಮಾರು 3 ತಿಂಗಳ ಕಾಲ ಸಮುದ್ರ ಪ್ರಕ್ಷುಬ್ಧವಾಗಿರುವುದರಿಂದ ಪ್ರವಾಸಿಗರಿಗೆ ಕಡಲ ತೀರದ ಪ್ರವೇಶಕ್ಕೆ ಸಂಪೂರ್ಣ ನಿಷೇಧವಿರುತ್ತದೆ. ಈ ಸಂದರ್ಭದಲ್ಲಿ ಮುರುಡೇಶ್ವರ ಪ್ರವಾಸಿಗರಿಲ್ಲದೆ ಬಣಗುಡುವ ಸನ್ನಿವೇಶವನ್ನ ನಾವು ಕಾಣಬಹುದಾಗಿದೆ. ಉಳಿದ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಅನುಕೂಲವಾಗುವ ವಾತಾವರಣವಿದ್ದರೂ ಅನಾಹುತಗಳು ಸಂಭವಿಸುವುದಿಲ್ಲ ಎಂದಲ್ಲ. ಪ್ರವಾಸಕ್ಕೆಂದು ಬಂದವರು ಕಡಲ ತೀರದಲ್ಲಿ ಸರಿಯಾದ ಸುರಕ್ಷತಾ ಕ್ರಮಗಳು ಇಲ್ಲದಿರುವುದರಿಂದಲೋ ಅಥವಾ ಕಡಲ ತೀರದ ಕುರಿತು ಸ್ವಲ್ಪವೂ ಮಾಹಿತಿ ಇಲ್ಲದೆ ಈಜು ಬಾರದಿದ್ದರೂ ಮಿತಿ ಮೀರಿದ ಮೋಜು ಮಸ್ತಿಯಿಂದ ಮೈ ಮರೆಯುವುದರಿಂದಲೋ ಸಾವನ್ನ ತಂದುಕೊಂಡಿರುವ ಸನ್ನಿವೇಶಗಳು ಇವೆ. ಇದೇ ಡಿಸೆಂಬರ್ 10ರಂದು ಇಂತಹುದೇ ಒಂದು ದುರಂತಕ್ಕೆ ಮುರುಡೇಶ್ವರ ಸಾಕ್ಷಿಯಾಗಬೇಕಾಯಿತು. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿಗಳು ಮುರುಡೇಶ್ವರಕ್ಕೆ ಪ್ರವಾಸಕ್ಕೆಂದು ಬಂದಿದ್ದರು. ಸೂರ್ಯ ಅಸ್ತಂಗತನಾಗುವ ಸಮಯದಲ್ಲಿ ಕಡಲ ತೀರದಲ್ಲಿ ನೀರಾಟವಾಡುತ್ತಿದ್ದ ಒಟ್ಟು 7 ವಿದ್ಯಾರ್ಥಿನಿಯರು ಇದ್ದಕ್ಕಿದ್ದಂತೆ ನೀರಿನಲ್ಲಿ ಮುಳುಗಲು ಆರಂಭಿಸಿದ್ದಾರೆ. ಸ್ಥಳದಲ್ಲಿ ಹಾಜರಿದ್ದ ಜೀವರಕ್ಷಕ ಸಿಬ್ಬಂದಿಗಳು 3 ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡಿದ್ದು, ಇನ್ನುಳಿದ 4 ವಿದ್ಯಾರ್ಥಿಗಳು ನೀರಿನಲ್ಲಿ ಮುಳುಗಿ ದುರಂತ ಅಂತ್ಯವನ್ನ ಕಂಡಿದ್ದರು. ಈ ಅವಘಡ ರಾಜ್ಯಾದ್ಯಂತ ಮಾಧ್ಯಮಗಳಲ್ಲಿ ಸದ್ದು ಮಾಡಿತ್ತು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸಾಕಷ್ಟು ವೈರಲ್ ಆಗಿತ್ತು. ಈ ಘಟನೆ ನಡೆದ ತರುವಾಯ ಜಿಲ್ಲಾಡಳಿತ ಪ್ರವಾಸಿಗರಿಗೆ ಮುರುಡೇಶ್ವರ ಕಡಲ ತೀರಕ್ಕೆ ಇಳಿಯದಂತೆ ನಿರ್ಬಂಧವನ್ನ ಹೇರಿ ಪೊಲೀಸ್ ಸರ್ಪಗಾವಲನ್ನು ಹಾಕಿತ್ತು. ಇದರಿಂದಾಗಿ ಕಡಲ ತೀರಕ್ಕಾಗಿಯೇ ಮುರುಡೇಶ್ವರಕ್ಕೆ ಬರುವ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ ತೆರಳುವಂತಾಯಿತು ಹಾಗೂ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಬದುಕುವ ಸ್ಥಳೀಯರ ಆರ್ಥಿಕತೆಗೂ ಏಟು ಬಿದ್ದಂತಾಯಿತು. ಮುರುಡೇಶ್ವರದಲ್ಲಿ ಸಂಭವಿಸುವ ಅವಘಡಗಳು ಇದೇ ಮೊದಲು ಅಲ್ಲ, ಇದೇ ಕೊನೆಯೂ ಅಲ್ಲವೇನೋ. ಆದರೂ ಅನಾಹುತಗಳು ಆಗದಂತೆ ಎಚ್ಚರ ವಹಿಸಬೇಕಾದದ್ದು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಜವಾಬ್ದಾರಿಯಾಗಿದೆ. ಆದರೆ ಪ್ರವಾಸೋದ್ಯಮದಿಂದ ಸಾಕಷ್ಟು ಆದಾಯ ಗಳಿಸುವ ಇಲಾಖೆಗಳು ಪ್ರವಾಸಿ ಕ್ಷೇತ್ರಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹಾಗೂ ಪ್ರವಾಸಿಗರ ಸುರಕ್ಷತೆಯ ವಿಚಾರದಲ್ಲಿ ಜಾಣ ಮೌನವನ್ನ ತಾಳುತ್ತದೆ. ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಹತ್ತಿರ ತಿಂಗಳು ಕಳೆಯುತ್ತಾ ಬಂದರೂ ಇಲ್ಲಿಯವರೆಗೂ ಸ್ಥಳದಲ್ಲಿ ಕಣ್ಣಿಗೆ ಕಾಣುವಂತಹ ಯಾವುದೇ ರೀತಿಯ ಬದಲಾವಣೆಗಳು ಗೋಚರಿಸುತ್ತಿಲ್ಲದಿರುವುದು ನಿಜಕ್ಕೂ ಖೇದಕರ ಸಂಗತಿಯಾಗಿದೆ. ಅಕ್ಟೋಬರ್ದಿಂದ ಫೆಬ್ರವರಿವರೆಗೂ ಕಡಲ ತೀರದ ಪ್ರವಾಸಕ್ಕೆ ಅನುಕೂಲವಾಗುವ ವಾತಾವರಣವಿರುತ್ತದೆ. ಇಂತಹ ಅಮೂಲ್ಯ ಸಂದರ್ಭದಲ್ಲಿ ಶೀಘ್ರಗತಿಯಲ್ಲಿ ಸುರಕ್ಷತೆಯ ಕ್ರಮಗಳನ್ನು ಜಾರಿಗೆ ತಂದು ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಿಕೊಡುವುದು ಬಿಟ್ಟು ಜಿಲ್ಲಾಡಳಿತ ಕಾಲಹರಣ ಮಾಡುತ್ತಿರುವುದು ಸಹ್ಯವಲ್ಲ. ಇಲಾಖೆಗಳಿಗೂ ಹಾಗೂ ಒಟ್ಟಾರೆ ಕರ್ನಾಟಕದ ಜಿಡಿಪಿಗೂ ಸಹಕಾರಿಯಾಗಬಲ್ಲ ಮುರುಡೇಶ್ವರದ ಪ್ರವಾಸಿ ತಾಣವನ್ನ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಮನಸ್ಸು ಮಾಡಿದರೆ ಪ್ರವಾಸಿಗರ ಸುರಕ್ಷತೆಯಿಂದಲೂ ಹಾಗೂ ಕಾಲಕ್ಕೆ ತಕ್ಕ ನವೀಕರಣದ ವಿಚಾರದಲ್ಲೂ ಆಮೂಲಾಗ್ರ ಬದಲಾವಣೆ ತರಲು ಅವಕಾಶವಿದೆ. ಅಷ್ಟಕ್ಕೂ ಇದೇನೋ ರಾಕೆಟ್ ಸೈನ್ಸ್ ಅಲ್ಲವೇ ಅಲ್ಲ, ಮನಸ್ಸು ಮಾಡಬೇಕು ಅಷ್ಟೇ. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.